ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಟೇಸ್ಟಿ ಆ್ಯಂಡ್ ಟ್ರೆಡಿಷ್ನಲ್ ಪರಂಗಿಕಾಯಿ ಕಡುಬು ಮಾಡೋಣ. ನೆಕ್ಸ್ಟು ಪರಂಗಿಕಾಯಿನ ಈ ಥರ ಸುಲ್ಕೊಂಡು ಇಟ್ಕೋಬೇಕು. ತುರಿಯೋದು ಇದರಲ್ಲಿ ಜಾಲರಿಯಲ್ಲಿ ತುರ್ಕೋಬೇಕು. ತುರಿದ ಮೇಲೆ ಈ ಥರ ಕಾಣಿಸುತ್ತೆ. ಸೊ ನಾವು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳಲ್ಲಿ ಒಂದು ಗೋಧಿ ರವೆನ ನಾವು ಮೊದಲೇ ನುಚ್ಚು ಮಾಡಿ ಇಟ್ಕೊಂಡಿದ್ದೀವಿ. ಸೊ ಅದೇ ಥರನೇ ಗೋಧಿ ರವೆನ ಕ್ಲೀನ್ ಮಾಡಿಕೊಂಡು ಒಂದು ತವನಲ್ಲಿ ಹಾಕ್ಕೊಂಡು ಹುರ್ಕೋಬೇಕು. ಸೊ ಇದಕ್ಕೆ ಬೆಲ್ಲ ಹಾಕೋಬೇಕು, ಏಲಕ್ಕಿ ಪುಡಿ, ಬಾಳೆ ಎಲೆನ ಸುಲ್ಕೋಬೇಕು, ನಾರು ಇಟ್ಕೋಬೇಕು. ಬಾಳೆ ಎಲೆನ ಕ್ಲೀನಾಗಿ ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಸೊ ಆ ಪರಂಗಿಕಾಯಲ್ಲಿ ಬರುವಂಥ ಒಂದು ತಿಳಿನ ನಾವು ಸೋಯಿಸ್ಕೋಬೇಕು. ಅದಾದ ನಂತರ ಇದೆಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ಏಲಕ್ಕಿ, ಬೆಲ್ಲ, ಗೋಧಿ ರವೆ, ಪಂಪ್ಕಿನ್ ಇದಿಷ್ಟನ್ನು ನಾವು ಕ್ವಾಂಟಿಟಿಗೆ ತಕ್ಕಂತೆ ಮಿಕ್ಸ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಹೇಗೆ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಅಂತ. ಸೊ ಮಿಕ್ಸ್ ಮಾಡಿದ ನೆಕ್ಸ್ಟು ಅದು ಸ್ವಲ್ಪ ತೆಳ್ಳಗಾಗುತ್ತೆ. ಸೊ ಕನ್ಸಿಸ್ಟೆನ್ಸಿ ನೀವು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಲಸಿ ಆದಮೇಲೆ ಈ ಥರ ಆಗುತ್ತೆ. ಅದು ಬಾಳೆ ಎಲೆಯಲ್ಲಿ ಈ ಥರ ಇಟ್ಬಿಟ್ಟು ಈ ಥರ ಫೋಲ್ಡ್ ಮಾಡಿ ಆ ನಾರನ್ನು ಯೂಸ್ ಮಾಡಿಕೊಂಡು ಕಟ್ಬಿಟ್ಟು ಇಡ್ಲಿ ಪಾತ್ರೆ ಇದ್ದರೆ ಇಡ್ಲಿ ಪಾತ್ರೆಯಲ್ಲಿ ಈ ಥರ ಇಟ್ಕೋತೀವಿ. ಸೊ ನೆಕ್ಸ್ಟ್ ನಾನು ಇಡ್ಲಿ ಪಾತ್ರೆಯಲ್ಲಿ ಈ ಥರ ಇಟ್ಕೊಂಡ್ಬಿಟ್ಟು ಸ್ಟೀಮ್ ಮಾಡೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ಈಗ ಸ್ಟೀಮ್ ಆಗ್ತಾಯಿದೆ. ನಮಗಂತೂ ರೆಡಿ ಆಗ್ತಾ ಇದೆ. ಸೂಪರ್ ಆ್ಯಂಡ್ ಟೇಸ್ಟಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.